ಲವ್ ಮಾಕ್ಟೈಲ್ 3 ನೋಡಿದಾದ್ಮೇಲೆ ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ ನೀವು ನಮ್ ಸ್ಟೋರಿನ ಇದ್ರಲ್ಲಿ ಇದ್ ಮಾಡ್ಕೊಂಡಿದೀರಾ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನ್ಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಗೆ ಬರುತ್ತೆ. ನಾನ್ ಶಾಕ್ ಆದ ಏನ್ ಮಾಡ್ತಾವ್ರೆ ಪಿಕ್ಚರ್ ನೋಡಿರ್ಬೇಕು ಹೇಳ್ತಾರೆ ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ರ ನಾನು ಅಲ್ಲೋ ಏನ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಇವರು ಹೇಳಿ ಈಗ ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಕೇಸು ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು ಅದ್ರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಒಂದು ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅಂತ ಆಮೇಲೆ ನಾನೇನ್ ಮಾಡಿದೆ ಗೂಗಲ್ ಹೊಡೆದೆ, ಏನೋ ನೋಡಿರ್ಲಿಲ್ಲ ಆ ಕೇಸು ಅದು ಜ್ಞಾಪನ ಅವ್ರೊಂದು ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲ್ ಅಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ, ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲ್ ಅಲ್ಲಿ. ಅದಕ್ಕೆ ಹೇಳಿದ್ದು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವ್ದು ನೆನಪಿರ್ಲಿಲ್ಲ.